ಸಿಡ್ನಿಯ ಐಕಾನಿಕ್ ಬಾಂಡಿ ಬೀಚ್ನಲ್ಲಿ ನಡೆದ ಭೀಕರ ಗುಂಡಿನ ದಾಳಿಯ ನಡುವೆ ಒಬ್ಬ ಸಾಮಾನ್ಯ ವ್ಯಕ್ತಿ ನಾಗರಿಕನಾಗಿ ತೋರಿದ ಅಸಾಮಾನ್ಯ ಧೈರ್ಯ ಇಡೀ ಜಗತ್ತಿನ ಗಮನ ಸೆಳೆದಿದೆ. ಪ್ರಾಣವನ್ನೇ ಪಣಕ್ಕಿಟ್ಟು ದಾಳಿಕೋರನನ್ನ ನಿಶಸ್ತ್ರಗೊಳಿಸಿದ ಸಿರಿಯನ್ ಮೂಲದ ಅಹಮದ್ ಅಲ್ ಅಹಮದ್ ಇಂದು ಸಿಡ್ನಿಯ ಹೀರೋ ಆಗಿದ್ದಾರೆ. ಭಾನುವಾರ ಸಂಜೆ ಆಸ್ಟ್ರೇಲಿಯಾದ ಸಿಡ್ನಿಯ ಐಕಾನಿಕ್ ಬಾಂಡಿ ಬೀಚ್. ಸಂಭ್ರಮದ ಮಧ್ಯೆ ಏಕಾಏಕಿ ಗುಂಡಿನ ಸದ್ದು. ಆಟದ ಮೈದಾನದ ಬಳಿ ಯಹೂದಿ ಸಮುದಾಯದ ಚಾನುಕಾ ಬೈದಿಸಿ ಕಾರ್ಯಕ್ರಮ ನಡೆಯುತ್ತಿದ್ದಾಗ ಭೀತಿ ಆವರಿಸಿತು. ನೂರಾರು ಕುಟುಂಬಗಳು ಪ್ರಾಣ ಉಳಿಸಿಕೊಳ್ಳಲು ಅತ್ತಿತ್ತ ಓಡುವಂತಾಯಿತು. ಈ ಭಯಾನಕ ಕ್ಷಣಗಳ ಮಧ್ಯೆ ಒಬ್ಬ ಸಾಮಾನ್ಯ ವ್ಯಕ್ತಿ ತೋರಿದ ಅಸಾಮಾನ್ಯ ಧೈರ್ಯ ಅನೇಕ ಜೀವಗಳನ್ನು ಉಳಿಸಿತು. ಸಿರಿಯಾದಲ್ಲಿ ಜನಿಸಿದ 43 ವರ್ಷದ ಹಣ್ಣಿನ ಅಂಗಡಿ ಮಾಲೀಕ ಅಹಮದ್ ಅಲ್ ಅಹಮದ್. ಯಾವುದೇ ತರಬೇತಿ ಇಲ್ಲ, ಯಾವುದೇ ಆಯುಧ ಇಲ್ಲ, ಕೇವಲ ಮಾನವೀಯ ಪ್ರವೃತ್ತಿಯಿಂದ ಆ ಕ್ಷಣದಲ್ಲಿ ಅಪಾಯದತ್ತ ಓಡುತ್ತಾರೆ. ಗುಂಡಿನ ಸದ್ದು ಕೇಳ್ತಿದ್ದಂತೆ ಅಹಮದ್ ಕಾರುಗಳ ಹಿಂದೆ ಅಡಗಿಕೊಳ್ತಾರೆ. ಆದರೆ ಕ್ಷಣಾರ್ಧದಲ್ಲೇ ಹಿಂದಿನಿಂದ ಬಂದೂಕುದಾರಿಯತ್ತ ಧಾವಿಸಿ ಅವನನ್ನ ಹಿಡಿದು ನಿಶಸ್ತ್ರಗೊಳಿಸುತ್ತಾರೆ. ತೀವ್ರ ಹೋರಾಟದ ನಂತರ ದಾಳಿಕೋರನ ಕೈಯಿಂದ ಶಾಟ್ಗನ್ ಕಸ್ಕೊಳ್ತಾರೆ. ಇದರಿಂದ ಇನ್ನಷ್ಟು ರಕ್ತಪಾತ ತಪ್ಪುತ್ತದೆ. ಹೋರಾಟದ ವೇಳೆ ಅಹಮದ್ ಅವರಿಗೆ 2 ಬಾರಿ ಗುಂಡು ತಗುಲ್ತದೆ. ತೋಳು ಮತ್ತು ಕಾಲಿಗೆ ಗಾಯಗಳಾಗುತ್ತೆ. ಗಾಯಗೊಂಡ ಸ್ಥಿತಿಯಲ್ಲೇ ಅವರು ರಕ್ತಸ್ರಾವವನ್ನು ತಡೆಯಲು ಪ್ರಯತ್ನಿಸ್ತಾರೆ. ಆಸ್ಪತ್ರೆಗೆ ಕರೆದೊಯ್ಯುವ ಮೊದಲು ಆ ವಶಪಡಿಸಿಕೊಂಡಂತಹ ಆಯುಧವನ್ನು ಅಲ್ಲಿಯೇ ಇದ್ದ ಒಂದು ಮರದ ತುಂಡು ಮೇಲೆ ಇಡ್ತಾರೆ. ಯುದ್ಧ ಪೀಡಿತ ಸಿರಿಯಾದಿಂದ ದಶಕದ ಹಿಂದೆ ಆಸ್ಟ್ರೇಲಿಯಾಗೆ ಬಂದ ಅಹಮದ್ ಇಂದು ಸದರ್ಲ್ಯಾಂಡ್ ಶೈರ್ನಲ್ಲಿ ಪತ್ನಿ ಮತ್ತು 2 ಮಕ್ಕಳೊಂದಿಗೆ ಜೀವನ ನಡೆಸ್ತಾ ಇದ್ದಾರೆ. ಘಟನೆಯಲ್ಲಿ 2 ಶೂಟರ್ಗಳು ಭಾಗಿಯಾಗಿದ್ದರು. ಒಬ್ಬ ದಾಳಿಕೋರನನ್ನ ಸ್ಥಳದಲ್ಲೇ ಗುಂಡು ಹಾರಿಸಿ ಕೊಲ್ಲಲಾಗಿದೆ. ಮತ್ತೊಬ್ಬನನ್ನ ಗಂಭೀರವಾಗಿ ಗಾಯಗೊಳಿಸಿ ವಶಕ್ಕೆ ಪಡೆಯಲಾಗಿದೆ. ದಾಳಿ ನಡೆದ ಕ್ಷಣಗಳನ್ನು ನೆನಪಿಸಿಕೊಂಡು ಮಾತನಾಡಿದ ಅಹಮದ್ ಅವರ ಸೋದರ ಸಂಬಂಧಿ ಜೋಜಾಯ್ ಅಲ್ ಖಾಂಜ್, ಅವನು ನನಗೆ ನಾನು ಸಾಯಬಹುದು, ನನ್ನ ಕುಟುಂಬವನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದ. ಆದರೆ ಅದೇ ಕ್ಷಣದಲ್ಲಿ ಅವನು ಜನರ ಜೀವ ಉಳಿಸಲು ಓಡಿದ ಅಂತ ನೆನಪಿಸಿಕೊಳ್ತಾರೆ. ಈ ದಾಳಿಯಲ್ಲಿ ಕನಿಷ್ಠ 11 ಮಂದಿ ಸಾವನ್ನಪ್ಪಿದ್ದು 29 ಮಂದಿ ಗಾಯಗೊಂಡಿದ್ದಾರೆ. ಹೆಲಿಕಾಪ್ಟರ್ಗಳು ಮತ್ತು ತಜ್ಞ ವೈದ್ಯಕೀಯ ತಂಡಗಳು ರಕ್ಷಣಾ ಕಾರ್ಯ ನಡೆಸಿವೆ. ಅಹಮದ್ ಅವರ ಧೈರ್ಯಕ್ಕೆ ದೇಶ ವಿದೇಶಗಳಿಂದ ಪ್ರಶಂಸೆ ವ್ಯಕ್ತವಾಗ್ತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಆಸ್ಟ್ರೇಲಿಯಾದಲ್ಲಿ ಒಬ್ಬ ಅತ್ಯಂತ ಧೈರ್ಯಶಾಲಿ ವ್ಯಕ್ತಿ ಅನೇಕ ಜೀವಗಳನ್ನು ಉಳಿಸಿದ್ದಾನೆ, ಆ ವ್ಯಕ್ತಿಯ ಬಗ್ಗೆ ನನಗೆ ಅಪಾರ ಗೌರವವಿದೆ ಅಂತ ಹೇಳಿದ್ದಾರೆ. ಅಹಮದ್ ಅಲ್ ಅಹಮದ್ ತೋರಿದ ಧೈರ್ಯ, ಮಾನವೀಯತೆಯ ಶಕ್ತಿಯನ್ನ ಜಗತ್ತಿಗೆ ನೆನಪಿಸಿದೆ. ಅವರ ಒಂದು ಕ್ಷಣದ ಆ ನಿರ್ಧಾರ ಅನೇಕ ನಿರಪರಾಧ ಜೀವಗಳನ್ನು ಉಳಿಸಿತು. ಇಂದು ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಸಿಡ್ನಿಯ ಹೀರೋ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.